ಹಲೋ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಏನಿಲ್ಲ, ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ ನಾವು ಹಂಪಿಗೆ ಬಂದಿದ್ವಿ. ಸೊ ಮಳೆ ಬರ್ತಿತ್ತು ಅಂತ ಹೇಳಿದೆ. ಸೊ ಆ ವಿಡಿಯೋದಲ್ಲಿ ಇದನ್ನು ಹಾಕಲ್ಲ, ಯಾಕಂದರೆ ಇದನ್ನು ಸಪ್ರೇಟು ನನಗೆ ಪಲ್ಸರ್ 220 ಎಸ್ಪೆಷಲಿ ಬೈಕ್ ಆಕ್ಸೆಸರೀಸ್ ಹಾಕ್ಸಿದ್ದೀನಿ. ಅದ್ರ ಬಗ್ಗೆ ಟಾಪಿಕ್ ಇದು. ಸೊ ಫಸ್ಟು ಫ್ರಂಟಿಂದ ಬಂದ್ಬಿಡೋಣ. ಫ್ರಂಟ್ ಬಂದು ಇದು ಆಫ್ಟರ್ ಮಾರ್ಕೆಟ್ ವಿಂಡ್ಶೀಲ್ಡು. ಸೊ ಇದರಲ್ಲಿ ನಾನು ಇದಕ್ಕೆ ಏನಕ್ಕೆ ಪ್ರಿಫರ್ ಮಾಡಿದೆ ಅಂದರೆ, ಇದಲ್ಲಿ ಬಜಾಜ್ ಲೋಗೋ ಹಾಕೋಕ್ಕೆ ಸ್ಪೇಸ್ ಇರುತ್ತೆ ಬೈ ಡಿಫಾಲ್ಟು. ಮೋಸ್ಟ್ಲಿ BSDP ಅನಿಸುತ್ತೆ, ನನಗೆ ಐ ಆಮ್ ನಾಟ್ ಶೋರ್. ಇದು ಎಲ್ಲಿ ತರಿಸಿದೆ ಅಂತೂ ನೆನಪಿಲ್ಲ ನನಗೆ. ಸೊ ಅದಾದಮೇಲೆ ಬಜಾಜ್ದು ಸ್ಟಿಕ್ಕರ್ ಹಾಕಿದ್ದೀನಿ ನಾನು ಅದಕ್ಕೆ ಅಂತ ಸಪ್ರೇಟಾಗೆ ನೋಡಿ. ಸೊ ಇದು ವರ್ಕ್ ಮಾಡುತ್ತೆ, ಬಟ್ ನೀವು ಯಾವುದೇ ಆಫ್ಟರ್ ಮಾರ್ಕೆಟ್ ಏನೇ ಹಾಕಿದ್ರೂ ಕೆಲವೊಂದು ಪಾಯಿಂಟ್ಸು ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ಅದು ಡಿಫಾಲ್ಟ್. ಅದು ಯಾವುದೂ ನಿಮಗೆ ಪರ್ಫೆಕ್ಟ್ ಫಿಟ್ ಆಗುತ್ತೆ ಅಂದರೆ ಆಫ್ಟರ್ ಮಾರ್ಕೆಟು ನೀವೇನೋ ಮಾಡಿಫಿಕೇಷನ್ ಮಾಡಿಸ್ತೀರಾ ಅಂದರೆ ಪರ್ಫೆಕ್ಟ್ ಫಿಟ್ ಆಗುತ್ತೆ ಅಂತ ಹೇಳಲ್ಲ ನಾನು. ಸೊ ಆಲ್ಮೋಸ್ಟ್ ಆಗಲ್ಲ, ಕೆಲವೊಂದು ಆಗುತ್ತೆ. ಸೊ ನನ್ನ ಗಾಡೀಲಿ ಕೆಲವೊಂದು ಆಗಿದೆ, ಕೆಲವೊಂದು ಆಲ್ಮೋಸ್ಟ್ ಆಗಿಲ್ಲ. ಸೊ ಅದನ್ನೆಲ್ಲ ನಾನು ಏನು ಮಾಡಿಫಿಕೇಷನ್ ಮಾಡಿಸಿದ್ದೀನಿ ಅನ್ನೋದೇ ಇದು ವಿಡಿಯೋ. ಸೊ ಬಂದು ಇದು ವೈಸರು, ಇದನ್ನೇನು ಚೇಂಜ್ ಮಾಡಿಲ್ಲ. ಆ ಕಡೆ ಈ ಕಡೆ LED ಬಲ್ಪ್ ಹಾಕಿರೋದು ನಾನು. ಇದು ಆವಾಗಿಂದನೂ ನಾನು LED ಬಲ್ಪೇ ಹಾಕಿರೋದು. ಸೊ ಇಲ್ಲಿ ಬಂದು ಹ್ಯಾಲೋಜನ್ ಇರುತ್ತೆ ಆ್ಯಕ್ಚುಲಿ. ಸೊ ಅದಾದಮೇಲೆ ಬಂದು ನಂಬರ್ ಪ್ಲೇಟ್ ಹೋಲ್ಡರ್, ಇದು ಆಲ್ಮೋಸ್ಟ್ ಎಲ್ಲ ಇದು ಮಾಡ್ತೀವಿ. ಇದು ಫಾಗ್ ಲೈಟು, HJG ಫಾಗ್ ಲೈಟ್, ಇದು 40 ವ್ಯಾಟ್ ಅನಿಸುತ್ತೆ, ಐ ಆಮ್ ನಾಟ್ ಶೋರ್. ನಾನು ಇಲ್ಲಿರೋ ಆಕ್ಸೆಸರೀಸ್ಗಳದ್ದೆಲ್ಲ ಪ್ರೈಸು ಮತ್ತು ಇದನ್ನು ಮರ್ತುಬಿಟ್ಟಿದ್ದೀನಿ. ನನಗೆ ಹಾಕ್ಸಿ ಸುಮಾರು ಒಂದು ಹತ್ತತ್ರ 3 ವರ್ಷ ಆಯ್ತೇನೋ, ಐ ಆಮ್ ನಾಟ್ ಶೋರ್. ಅಂದರೆ ಹತ್ತತ್ರ ಆಯ್ತೇನೋ, ನನಗೂ 3 ವರ್ಷ ಆಯಿತಾ, ಅದಕ್ಕಿಂತ ಕಡಿಮೆ ಆಯಿತಾ ಜಾಸ್ತಿ ಆಯಿತಾ ನನಗೂ ಐಡಿಯಾ ಇಲ್ಲ. ಸೊ ಬನ್ನಿ, ನಾನು ಜಸ್ಟ್ ಸಿಂಪಲ್ಲಾಗಿ ಹಂಗೇ ಏನೇನು ಹಾಕ್ಸಿದ್ದೀನಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಗೊತ್ತಿಲ್ಲದೆ ಇರೋದು ಪ್ಲೀಸ್ ಗೂಗಲ್ ಇಟ್, ಓಕೆ. ಅದಾದಮೇಲೆ ನಾನು ಇದು ಹಾಕ್ಸಿರೋದು ಹ್ಯಾಂಡಲ್ ಬಾರ್ ಗಾರ್ಡು. ಇದು ಆ್ಯಕ್ಚುಲಿ ಲೋಕಲ್, ಓಕೆನಾ. ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ಸಿಗುತ್ತೆ. ಗಾಡಿ ಸ್ವಲ್ಪ ಗಲೀಜಾಗಿಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಪ್ರೊಟೆಕ್ಷನ್ ಸಿಗುತ್ತಾ ಅಂದರೆ, ಫಾರ್ ಎಕ್ಸಾಂಪಲ್ ಟ್ರಾಫಿಕಲ್ಲಿ ಹೋಗ್ಬೇಕಾದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಯಾರು ಟಚ್ ಮಾಡಿಬಿಟ್ರೆ, ಇಲ್ಲ ನೀವು ಟಚ್ ಮಾಡಿದ್ರೆ ಇದು ತಡೆಯುತ್ತೆ. ಬಟ್ ಬಿದ್ದರೆ ತಡೆಯಲ್ಲ. ಇದು ಅಷ್ಟೊಂದು ಇದು ಕೊಡಲ್ಲ. ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಯಾವುದು ಟಚ್ ಆಗದಿರೋ ಥರ, ನಿಮ್ಮ ಲಿವರ್ಗೆ ಏನೋ ಆಗದಿರೋ ಥರ, ಹ್ಯಾಂಡ್ಲ್ ಬಾರ್ಗೆ ಏನೋ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಅದೊಂದು ಗ್ಯಾರಂಟಿ ಕೊಡ್ಬೋದು ಅಷ್ಟೇ. ಆಮೇಲೆ ಇದು ಒಂದು ಸುಮಾರು ಜನ ಏನು ಮಾಡ್ತಾರೆ, ವೆಯ್ಟ್ ತೆಗೆದುಬಿಟ್ಟು ಬರೀ ಇದನ್ನು ಮಾತ್ರ ಹಾಕ್ತಾರೆ ಪ್ರೊಟೆಕ್ಷನ್ಗೆ. ವೆಯ್ಟ್ ಹಾಕಲ್ಲ. ವೆಯ್ಟ್ ಏನಕ್ಕೆ ಹಾಕಬೇಕು ಅಂದರೆ, ಈಕ್ವಲ್ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ ವಾಬ್ಲಿಂಗ್ ಇಶ್ಯೂ ಬರೋಲ್ಲ. ಆಮೇಲೆ ಕೆಲವೊಂದು ಈಗ ವಾಬ್ಲಿಂಗ್ ಇಶ್ಯೂ ಬಂದಾಗ ಈಗ ಹ್ಯಾಂಡ್ಲಿಂಗೇ ಸಿಗೋಲ್ಲ ನಮಗೆ ಅದು. ಸೊ ಹಂಗಾದಾಗ ಇದು ವೆಯ್ಟ್ ಇದ್ದರೆ ಒಳ್ಳೆಯದು ಅಂತ ವೆಯ್ಟು ಹಾಕ್ಸಿದ್ದೀನಿ ಜೊತೆಗೆ. ಬಟ್ ನಾನು ಸ್ಟಾಕ್ದು ಹಾಕಿಲ್ಲ. ಇಲ್ಲಿ ನೋಡ್ಬೋದು ನೀವು, ನಾನು ನಟ್ಟು ಬೇರೆದು ಹಾಕಿರೋದು. ಇದು ಉದ್ದ ಇದೆ ನಟ್ಟು, ಇದು ಮಾಮೂಲಿ ಸ್ಟೋರ್ಗಳಲ್ಲೂ ಸಿಗುತ್ತೆ, ಉದ್ದ ಇದೆ ನಟ್ಟಿದು. ಇದನ್ನು ಹಾಕ್ಸಿರೋದು. ಸೊ ಇದಕ್ಕೆ ಸ್ಟಾಕಲ್ಲಿ ಬರೋ ನಟ್ಟು ಸೂಟ್ ಆಗೋಲ್ಲ. ಸೊ ಅದು ಬಂದು ನೆಕ್ಸ್ಟ್ ಬಂದು ಇದೇನು ಅಂದರೆ, ಇದು ಕಪ್ ಹೋಲ್ಡರ್. ಆ್ಯಕ್ಚುಲಿ ಇದಕ್ಕೆ ಕಪ್ ಹೋಲ್ಡರ್ ಇತ್ತು, ಬಟ್ ನಾನು ಕಪ್ ಹಾಕಿಲ್ಲ ಈ ಸಲ. ಅದೇನಾಗ್ಬಿಡುತ್ತೆ ಅಂದರೆ, ಅದು ಬಂದು ಹಿಂಗೆ ಕುಂತ್ಕೊಳ್ಳುತ್ತೆ, ಇಲ್ಲಿ ಬಂದು ಹಿಂಗೆ ಲಾಕ್ ಆಗುತ್ತೆ. ಸೊ ಕಪ್ಪು ಅವಾಗವಾಗ ಬಿದೋಗ್ತಾಯಿತ್ತು ವೈಬ್ರೇಷನ್ ಆದಾಗ ಅಂದ್ಬಿಟ್ಟು ಕಪ್ ಹಾಕಿಲ್ಲ ನಾನು. ಸೊ ಇದನ್ನು ಲಗೇಜ್ ಕ್ಯಾರಿ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸೊ ಲಗೇಜ್ ಕ್ಯಾರಿ ಮಾಡಬೇಕಾದ್ರೆ ನನಗೊಂದು ಇದು ಬೇಕಾಗಿತ್ತು, ಏನೋ ಹ್ಯಾಂಗ್ ಮಾಡೋಕ್ಕೆ. ಸೊ ಇದು ಎನಿ ಟೈಮ್ ಯೂಸ್ ಮಾಡ್ಬೋದು ಅಂತ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ. ಸೊ ಇಲ್ಲೇ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಅದನ್ನು. ಸೊ ಇದು ಬಂದು 4-ವೇ ಇಂಡಿಕೇಟರ್ದು ಸ್ವಿಚ್ಚು, ಬಟ್ ಸಿಮ್ಟ್ಯಾಕ್ ಅನ್ಕೊತೀನಿ ಆ್ಯಕ್ಚುಲಿ, ಸಿಮ್ಟ್ಯಾಕ್ದು. ಬೇಸಿಕಲಿ ನನ್ನ ಗಾಡಿ ಬಂದು BS3 ವೇರಿಯಂಟು. ಸೊ ಇದು ಸಿಮ್ಟ್ಯಾಕ್ದು ಸ್ವಿಚ್ಚು, ಬಟ್ ಅದನ್ನು ತೆಗೆದುಬಿಟ್ಟಿದ್ದೀನಿ. ಅದು ಏನಾಯಿತು, ಅದು ಶಾರ್ಟ್ ಸರ್ಕ್ಯೂಟ್ ಏನೋ ಆಗಿತ್ತು ಒಳಗಡೆ. ಸೊ ಅದನ್ನು ತೆಗೆದುಬಿಟ್ಟೆ ನಾನು. ಬರೀ ಸ್ವಿಚ್ ಮಾತ್ರ ಇಟ್ಟಿದ್ದೀನಿ. ಇದು ಯೂಸ್ ಇಲ್ಲ, ಏನಕ್ಕಾರು ಮುಂದಕ್ಕೆ ಯೂಸ್ ಆದರೆ ಅದನ್ನ ಇದು ಮಾಡೋಣ ಅಂತ. ಸೊ ಇದು ಬಂದು ರ್ಯಾಮ್ ಮೌಂಟು. ಸೊ ಅದಕ್ಕೆ ಬಂದು ಇದು ಲಾಕ್ ಅಂತಾರೆ, ಅಂದರೆ ನಾರ್ಮಲ್ ಬರೋಲ್ಲ, ಇದು ಲಾಕ್ ಟೈಪ್ ಬರುತ್ತೆ. ಇದು ನಾನು ಕೀಗೆ ಹಾಕಿದ್ದೀನಿ. ಸೊ ಆ ಥರ ಇದು ರ್ಯಾಮ್ ಮೌಂಟು. ಬಟ್ ಇದು ರ್ಯಾಮ್ ಮೌಂಟು ಒರಿಜಿನಲ್ ಅಲ್ಲ. ಇದು ಆ್ಯಕ್ಚುಲಿ ನಾನು ಸಪ್ರೇಟಾಗೆ ಕ್ಯಾಮ್ರಾ ಆಕ್ಸೆಸರೀಸ್ ಪರ್ಚೇಸ್ ಮಾಡ್ಬೇಕಾದ್ರೆ ಪರ್ಚೇಸ್ ಮಾಡಿದ್ದೆ. ಬಟ್ ಅದನ್ನು ತೆಗೆದು ಇಲ್ಲಿಗೆ ಹಾಕಿ ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ.
ಅದು ಸಪ್ರೇಟಾಗಿ ಇಟ್ಟಿದ್ದೀನಿ ಅಂದರೆ ಅದನ್ನ ಸಪ್ರೇಟಾಗಿ ಹಾಕಿದ್ದೀನಿ ಬೇರೆದಕ್ಕೆ. ಸೊ ಇದು ಸಪ್ರೇಟು. ಆ್ಯಕ್ಚುಲಿ ಅದು ಬಂದು ಇದು ಚಿಕ್ಕದಿದೆಯಲ್ಲ, ಇದು ಆ್ಯಕ್ಚುಲಿ ಬರೋದು ಚಿಕ್ಕದು. ಸೊ ದೊಡ್ಡದು ಆಕ್ಸೆಸರೀಸ್ ತೊಗೊಂಡಾಗ ಅದ್ರ ಜೊತೆಗೆ ಹಾಕಿ ಇದನ್ನು ಫಿಕ್ಸ್ ಮಾಡಿರೋದು. ನಾನು ಇಲ್ಲೇ ಏನಕ್ಕೆ ಫಿಕ್ಸ್ ಮಾಡಿದೆ ಅಂದರೆ, ಯೂಶ್ವಲಿ ನಾವು ಹಿಂಗೆ ನೋಡ್ತೀವಿ. ಸೊ ನೋಡ್ಬೇಕಾದ್ರೆ ಹಿಂಗಿದ್ರೆ ಸರಿ, ಹಿಂಗೆ ಬಕ್ಕೊಂಡು ನೋಡಿದ್ರೆ ಟೈಮ್ ಡಿಫ್ರೆನ್ಸ್ ಆಗುತ್ತೆ. ಆಮೇಲೆ ಬಕ್ಕೊಂಡು ನೋಡೋದಕ್ಕೂ ಸ್ವಲ್ಪ ಕ್ಲಿಯರ್ ಇರೋಲ್ಲ, ನಮ್ಮ ಥಾಟ್ ಇರೋಲ್ಲ. ಮುಂದೆ ಏನಾದ್ರು ಅಕಸ್ಮಾತ್ ಏನೋ ನಡೆದುಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ವ, ಅದಕ್ಕೆ ಸ್ವಲ್ಪ ಮೇಲೆ ಇಟ್ಟಿದ್ದೀನಿ. ಅದು ಬಂದು ನೆಕ್ಸ್ಟ್ ಬಂದು ಇದು ಫಾಗ್ ಲೈಟು, HIG ಫಾಗ್ ಲೈಟ್ದು ಸ್ವಿಚ್ಚು. ಸೊ ಇದು ಬಂದು ನಿಮ್ಗೆ ಗೊತ್ತು, ಕ್ರೂಸ್ ಕಂಟ್ರೋಲ್. ಇದು ನಾರ್ಮಲಾಗಿ ಎಲ್ಲ ಕಡೆಯೂ ಸಿಗುತ್ತೆ ಕ್ರೂಸ್ ಕಂಟ್ರೋಲು. ಇದು ಬಂದು ಹ್ಯಾಂಡ್ ಗ್ರಿಪ್ಪು, ಸೊ ಥ್ರಾಟಲ್ ಗ್ರಿಪ್. ಇದು ಆ್ಯಕ್ಚುಲಿ ಇರೋದಕ್ಕೇ ಸ್ವಲ್ಪ ನನಗೆ ಸ್ಟ್ರೈನ್ ಆಗೋಲ್ಲ ಇಟ್ಕೊಂಡು. ಸೊ ಅದು ಬಿಟ್ಟು ಸೇಮ್ ಇದರಲ್ಲೂ ವೆಯ್ಟು ಮತ್ತು ಇದು ಎರಡೂ ಹಂಗೆ ಹಾಕಿರೋದು. ಸೊ ಅದು ಬಿಟ್ಟು ಇಲ್ಲೇನೋ ಮಾಡಿಫಿಕೇಷನ್ ಅಂದರೆ ಇದು ಆ್ಯಕ್ಚುಲಿ ರಾಡು ಎಲ್ಲೂ ಸಿಗೋಲ್ಲ. ಇದು ಯಾವುದ್ರಲ್ಲೋ ತರಿಸಿದಪ್ಪ ನಾನು, ನನಗೆ ಐಡಿಯಾ ಇಲ್ಲ ಇದು ಯಾವುದ್ರಲ್ಲಿ ತರಿಸಿದೆ ಅಂತ. ಅದೇ ಎಲ್ಲ ಮರ್ತೋದಂಗೆ ಆಗ್ಬಿಟ್ಟೈತೆ. ಇದು ಯಾವುದ್ರಲ್ಲೋ ತರಿಸಿದೆ ಒಟ್ಟಿನಲ್ಲಿ. ಇದು ಅದಕ್ಕೆ ಯೂಸ್ ಆಗಿರೋದು, ಇದನ್ನು ಹಾಕೋಕ್ಕೆ. ಇಲ್ಲಾಂದಿದ್ರೆ ಇದನ್ನು ಇಲ್ಲೋ ಇಲ್ಲ ಬೇರೆ ಕಡೆ ಎಲ್ಲರೂ ಮೌಂಟ್ ಮಾಡಬೇಕಾಗಿತ್ತು. ಇದನ್ನು ಮೌಂಟ್ ಮಾಡೋಕ್ಕೆ ತುಂಬ ಕಷ್ಟ ಆಯ್ತಿತ್ತೇನೋ ಮೋಸ್ಟ್ಲಿ. ಇಲ್ಲಿ ಇಲ್ಲಾಂದ್ರೆ ಈ ಸ್ವಿಚ್ ತೆಗ್ದು ಅಲ್ಲಿ ಮಾಡಬೇಕಾಗಿತ್ತು, ಇಲ್ಲ ಈ ಸ್ವಿಚ್ ಇರೋ ಜಾಗದಲ್ಲಿ ಮಾಡಬೇಕಾಗಿತ್ತು. ಸೊ ನನಗೆ ಈಗ ಕಂಫರ್ಟಬಲಾಗಿ ಇದರಲ್ಲಿ ಇದೆ. ಬೇಕಾದ್ರೆ ಇನ್ನೂ ಬೇಕಾದ್ರೆ 2 ಸ್ವಿಚ್ ಹಾಕೊಬೋದು. ಇದು ನೋಡ್ಬೋದು ನೀವು, 2 ಡಿಫ್ರೆಂಟ್ ಇದರಲ್ಲಿದೆ ಲೆಂತಲ್ಲಿ. ಸೊ ಇದು ಸೆಂಟ್ರಲ್ ಹಾಕಿಲ್ಲ ನಾನು, ಯಾಕಂದರೆ ಇದು ಬಂದು ಸೆಂಟ್ರಲ್ ಇರಬೇಕಾಗಿತ್ತು. ನೀವು ಇದ್ರ ಅಬ್ಸರ್ವ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಸೆಂಟ್ರಲ್ ಇದೆ. ಸೊ ಇದು ಸೆಂಟ್ರಲ್ ಇರಬೇಕಾಗಿತ್ತು ಅಂತ ಹಾಕಿದ್ದು. ನಾನು ಈ ಕಡೆ ಓಪನಿಂಗ್ ಈ ಕಡೆ ಇಟ್ಟಿದ್ದೀನಿ, ಯಾಕಂದರೆ ಆ್ಯಸ್ ಯು ಆಲ್ ನೋ, ಗಾಡೀಲಿ ಹೋಗ್ಬೇಕಾದ್ರೆ ಜನಗಳು ಕಿತ್ಕೊಂಡು ಹೋಗ್ಬಿಡೋದು ಮೊಬೈಲ್ನ, ಸುಮ್ಮನೆ ಹಂಗೆ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ಕಡೆ ಇದ್ದರೆ ಸ್ವಲ್ಪ ಕಷ್ಟ ಡ್ರ್ಯಾಗ್ ಮಾಡೋದು. ಆ್ಯಂಡ್ ಈ ಕಡೆ ನಾವು ಥ್ರಾಟಲ್ ಹಿಡ್ದಿರ್ತೀವಿ, ಅವ್ರು ಡ್ರ್ಯಾಗ್ ಮಾಡಿದಾಗ ನಮ್ಮ ಕೈಯಲ್ಲಿ ಇದು ಮಾಡೋಕ್ಕಾಗಲ್ಲ. ಸೊ ಈ ಕಡೆ ಆದ್ರೂ ನಾವು ಥ್ರಾಟಲ್ ಏನು ಇದು ಮಾಡಿರಲ್ಲ. ಸೊ ಕ್ಲಚ್ ಪ್ಲೇ ಅಲ್ವಾ ಈ ಕಡೆ ಸೈಡು. ಸೊ ಹಿಂಗೇನಾರು ಆದಾಗ ಸ್ವಲ್ಪ ನಾವು ಕೈ ಹಾಕ್ಬೋದು ಪ್ರಾಬ್ಲಮ್ ಆದಾಗ. ಸೊ ಅಷ್ಟು. ಆಮೇಲೆ ಇದು ಟ್ಯಾಂಕ್ ಬ್ಯಾಗ್ ಜೊತೆ ಬರುತ್ತೆ. ಇದು ನಾನು ಎನಿ ಟೈಮ್ ಹಾಕಲ್ಲ, ಇದು ಟ್ಯಾಂಕ್ ಬ್ಯಾಗ್ ಹಾಕ್ದಾಗ ಮಾತ್ರ ಹಾಕ್ತೀನಿ. ಇನ್ನೆಲ್ಲ ಮಿಕ್ಕಿದೆಲ್ಲ ಸ್ಟಾಕ್. ಇದು ಮುಂದೆ ಇರೋದೆಲ್ಲ ಸ್ಟಾಕೇನೆ, ಸೀಟೆಲ್ಲ ಸ್ಟಾಕು. ಸೊ ಅಂದಾಗೆ ನೆಕ್ಸ್ಟ್ ಬಂದು ಇಂಡಿಕೇಟ್ರ್ ಚೇಂಜ್ ಮಾಡಿದ್ದೀನಿ. ಇದು ಒರಿಜಿನಲ್ KTM ಇಂಡಿಕೇಟ್ರ್ ಅಲ್ಲ, ಇದು ಆ್ಯಕ್ಚುಲಿ ಡೂಪ್ಲಿಕೇಟು. ಸೊ ಇಟ್ಸ್ ವರ್ಕ್ ವೆಲ್ ಟಿಲ್ ನೌ, ಅಂದರೆ ಆಲ್ಮೋಸ್ಟ್ 3 ಇಯರ್ಸ್ ಆಯ್ತೇನೋ ಇಂಡಿಕೇಟ್ರಸ್ ಹಾಕಿ. ಸೊ ಕ್ಲೀನಾಗಿ ವರ್ಕ್ ಆಗ್ತಿದೆ ಇಲ್ಲಿವರೆಗೂ, ಪ್ರಾಬ್ಲಮ್ ಏನಾಗಿಲ್ಲ ಇಂಡಿಕೇಟ್ರದು ಅಷ್ಟು. ಅದಾದಮೇಲೆ ಬಂದು ಇದು ಐಟೆಕ್ ಇಂಜಿನಿಯರಿಂಗ್ದು ಕ್ರ್ಯಾಶ್ ಗಾರ್ಡು ಮತ್ತು ಸ್ಯಾಡಲ್ ಸ್ಟೇ ಮತ್ತು ಟಾಪ್ ಬಾಕ್ಸ್ದು ರ್ಯಾಕ್, ಇಷ್ಟು ಅದ್ರದ್ದೇನೆ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ, ನಂದು 2015 ಮಾಡಲ್ಲು BS3 ಆ್ಯಕ್ಚುಲಿ ಗಾಡಿ ನಂದು. ಸೊ ಇದು ಪ್ರಿಪೇರ್ ಮಾಡಿರೋದು ಬಂದು ಪಲ್ಸರ್ 220ಗೆ ಅಂತ, ಬಟ್ ನಾಟ್ ಫಾರ್ BS3. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಿಮಗೆ ಕಾಣಿಸಲಿ ಇಲ್ಲಿ ಬ್ಯಾಟ್ರಿ ಬರುತ್ತೆ. ಆ್ಯಕ್ಚುಲಿ ಬ್ಯಾಟ್ರಿ ಬರುತ್ತೆ ಇಲ್ಲಿ, ಒಂದು ಇದಿದೆ ಕಾಣಿಸ್ತಾ ಇದೆಯಾ ನಿಮಗೆ, ಇದು ಹೋಗೋದು, ಇದು ಗ್ರಿಪ್ದು ಗ್ರಿಪ್ ಹೋಲ್ಡ್ ಮಾಡೋದು ಇದು. ಆ್ಯಕ್ಚುಲಿ ಇಲ್ಲಿಗೆ ಒಂದು ಬೋಲ್ಟ್ ಬರುತ್ತೆ, ಆ ಬೋಲ್ಟ್ ಆಗೋಕ್ಕೆ ಆಪ್ಷನ್ನೇ ಇಲ್ಲ BS3ಅಲ್ಲಿ. ಮೋಸ್ಟ್ಲಿ BS4 BS6 ಅದರಲ್ಲಿ ಇರ್ಬೋದೇನೋ, ನನಗೆ ಗೊತ್ತಿಲ್ಲ ಅದರಲ್ಲಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ನನಗೆ. ಸೊ ಇರ್ಬೋದೇನೋ ಮೋಸ್ಟ್ಲಿ, ಇದು ಅದಕ್ಕೆ ಮಾಡಿರ್ಬೋದೇನೋ. ಬಟ್ ನಾನು ಇದಕ್ಕೆ ಏನು ಕನೆಕ್ಟ್ ಮಾಡಿಲ್ಲ, ಇದು ಫ್ರೀ ಫ್ಲೋ, ಇದಕ್ಕೆ ನಾನು ಎಲ್ಲೂ ಕನೆಕ್ಟ್ ಮಾಡಿಲ್ಲ. ಬಟ್ ಇದನ್ನು ಮಾತ್ರ ಮೇನ್ ಚಾಸಿಗೆ ಕನೆಕ್ಟ್ ಮಾಡಿರೋದು. ಇಲ್ಲೊಂದು ಬೋಲ್ಟು, ಇದೊಂದು ಬೋಲ್ಟು. ಸೊ ಅದು ಬಂದು ಡೈರೆಕ್ಟು ಇಲ್ಲಿ ಬಂದು ನಂಬರ್ ಪ್ಲೇಟ್ ಫಿಟ್ ಆಗುತ್ತೆ. ಕಾಣಿಸ್ತಿದೆಯಾ, ನಂಬರ್ ಪ್ಲೇಟಿಗೆ ಫಿಟ್ ಆಗೋದು. ಸೊ ಹಂಗಾಗಿ ಇದು ಇಟ್ಸ್ ವರ್ಕ್ ವೆಲ್, ಯಾಕಂದರೆ ಇದು ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಯಾಕಂದರೆ ತೂಕ ತಡೀತಾ ಇದೆ ಇದು. ಇಲ್ಲೆಲ್ಲ ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದರೆ ನಾನು ಬ್ಯಾಗ್ಸ್ ಎಲ್ಲ ಹಾಕಿದ್ದೆ ಇಲ್ಲಿ. ಇಟ್ಸ್ ಆಲ್ಮೋಸ್ಟ್ ಅರೌಂಡ್ ನನಗೆ 3-4-5 kg ಬರ್ಬೋದಾ ಅಂತ. ಐ ಆಮ್ ನಾಟ್ ಶ್ಯೂರ್ ಅದೆಷ್ಟು ಬರುತ್ತೆ ಅಂತ, ಬಟ್ ಬರುತ್ತೆ, ತಡೆಯುತ್ತೆ ಇದು. ಬಟ್ ಸ್ಟ್ರಾಂಗ್ ಇಲ್ಲ ಇದು, ಓಕೆನಾ, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಬಟ್ ತಡೆಯುತ್ತೆ ಇದು. ಆಮೇಲೆ ಇದು ಸ್ಯಾಡಲ್ ಸ್ಟೇ, ಇದು ಬಂದು ಪ್ರಾಬ್ಲಮ್ಮು ಫೇಸ್ ಮಾಡಿದ್ದು ನಾನು ಸ್ಯಾಡಲ್ ಸ್ಟೇಯಲ್ಲೇ. ನಿಮಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ಯಾವಾಗಲೂ ಸರ್ವಿಸ್ ನಡಿಬೇಕಾದ್ರೆ ಒಂದ್ಸಲ ಹೇಳಿದ್ದೆ, ನಾನು ಇದನ್ನು ವೆಲ್ಡಿಂಗ್ ಮಾಡ್ಸೋಕೆ ಹೋಗಿದ್ದೆ ಅಂತ ಹೇಳಿದ್ದೆ.